ಎಸ್ ಅಂತ ನಾವು ಕೇಳ್ತಿರೋದಿಷ್ಟೇ. ಅದು ಅತಿ ದೊಡ್ಡ ಸಂಘಟನೆ ಅನ್ನೋದು ಅದೇನ್ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಇದೆಯೋ ಕೊಟ್ಟುಬಿಡಿ, ರಿಜಿಸ್ಟ್ರೇಷನ್ ಆಗಿರೋ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋದು ನಮಗೆ ಕೊಟ್ಟುಬಿಡಿ. ಆದ್ರೆ ಈ ದೇಶದಲ್ಲಿ ಏಮ್ಸ್ ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅವರು ನಮ್ಮ ಅವಧಿಯಲ್ಲಿ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ. IIT ಸ್ಟಾರ್ಟ್ ಮಾಡಿದ್ದು ಕಾಂಗ್ರೆಸ್ ಅನ್ನೋದಕ್ಕೆ ನಾವು ದಾಖಲೆ ಕೊಡ್ತೀವಿ. IIM ತಂದಿದ್ದು ನಾವು ಅಂತ ದಾಖಲೆ ಕೊಡ್ತೀವಿ. ಇಸ್ರೋಗೆ ದಾಖಲೆ ಕೊಡ್ತೀವಿ. ನಾಸಾಗೆ ಸಪೋರ್ಟ್ ಮಾಡಿ ಬಹಳ ಸ್ಯಾಟಲೈಟ್ ಲಾಂಚ್ ಆಗೋ ಸ್ಫೂರ್ತಿ ನಾವು ಅಂತ ಕೊಡ್ತೀವಿ. ಅಷ್ಟ್ಯಾಕೆ ನಿಮ್ಮೂರಿಗೆ ಹೆಸರಿಟ್ಟಿದ್ದು ಕಾಂಗ್ರೆಸ್, ನಿಮ್ಮೂರಲ್ಲಿ ಫಸ್ಟ್ ಸ್ಕೂಲ್ ಕಟ್ಟಿದ್ದು ಕಾಂಗ್ರೆಸ್, CC ರೋಡ್ ಹಾಕ್ಸಿದ್ದು ಕಾಂಗ್ರೆಸ್. ನಾನು ಇಷ್ಟಕ್ಕೂ ಪ್ರೂಫ್ ಕೊಡ್ತೀನಿ. ನೀವು RSS ದೊಡ್ಡ ಸಂಘಟನೆ ಅನ್ನೋದಕ್ಕೆ ಪ್ರೂಫ್ ಕೊಡಿ ಸ್ನೇಹಿತರೆ ಅಷ್ಟೇ. ಈಗ ನಾವು UPA 1 ಅಲ್ಲಿ ಮೊದಲು ನರೇಗಾ ಅಂತ ಬಂತು, ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ 2005ರಲ್ಲಿ. 2006 ಫೆಬ್ರವರಿ 2ನೇ ತಾರೀಕು ಅದು ಇಂಪ್ಲಿಮೆಂಟ್ ಆಯಿತು. ಗ್ರಾಮೀಣ ಭಾಗದಲ್ಲಿ ಎಂಪ್ಲಾಯ್ಮೆಂಟ್ ಕೊಡೋದು. ಈ ಯೋಜನೆ ಎಷ್ಟು ಸಕ್ಸಸ್ ಆಯಿತು ಅಂದ್ರೆ ವರ್ಲ್ಡ್ ಬ್ಯಾಂಕ್ ಇದನ್ನ ಒಪ್ಕೊಂಡಿದೆ, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಪ್ಕೊಂಡಿದೆ, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಒಪ್ಕೊಂಡಿದೆ. ಇದನ್ನ ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಸ್ ಸ್ಟಡಿ ಆಗಿ ತಗೊಂಡಿದ್ದಾರೆ. ಇದು ಜಗತ್ತಿನ ಅತಿ ದೊಡ್ಡ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ. ಆಫ್ರಿಕಾ ಮತ್ತೆ ಸೌತ್ ಏಷ್ಯಾ ಟೀಮ್ ಬಂದು ಇಂಡಿಯಾದ ಹಳ್ಳಿಗಳಲ್ಲಿ ಇದು ವರ್ಲ್ಡ್ ವೈಸ್ ಅದಾಯ್ತು. ಪ್ರಧಾನಿಗಳು ಬೇರೆ ದೇಶಕ್ಕೆ ಹೋದ್ರು ನರೇಗಾ ಬಗ್ಗೆ ಮಾತಾಡೋರು, ಬೇರೆ ದೇಶದ ಅಧ್ಯಕ್ಷರು. ಅವ್ರಿಗೆ BJP ಅವ್ರು ಹೊಟ್ಟೆ ಕಿಚ್ಚು ಬಂದ್ಬಿಡ್ತು, ಏನಪ್ಪ ಇದು ಕ್ರೆಡಿಟ್ ಎಲ್ಲ ಮಹಾತ್ಮ ಗಾಂಧಿ ಕಾಂಗ್ರೆಸ್ ಅವ್ರು ಹೊರಟೋಗ್ತಿದೆ ಅಂತ. ಪಾಪ ಅವ್ರು ತಲೆ ಕೆಡಿಸ್ಕೊಂಡು ಈಗ ಗ್ರಾಮ್ಜಿ ಅಂತ ಮಾಡೋದನ್ನ ರಾಮ್ಜಿ ಅಂತ ಮಾಡಿದ್ದಾರೆ. ಶ್ರೀರಾಮಚಂದ್ರನ ಆಶೀರ್ವಾದ BJP ಅವ್ರಿಗೆ ಇದ್ದಿದ್ರೆ ಅಯೋಧ್ಯೆ ಅಲ್ಲಿ ಅವ್ರು ಗೆಲ್ಲಬೇಕಾಗಿತ್ತು. ಸೊ ರಾಮನ ಆಶೀರ್ವಾದ BJP ಅವ್ರಿಗೆ ರಾಮ ಮಂದಿರ ಕಟ್ಟಿರೋ ಕ್ಷೇತ್ರದಲ್ಲೇ ಇಲ್ಲ ಅಂತ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ದಾರೆ. ಇದು BJP ಅವರು ನಮ್ಮ ಪಕ್ಷದ ಕಾರ್ಯಕ್ರಮವನ್ನ ಅವ್ರು ಹೈಜಾಕ್ ಮಾಡಿದ್ದಾರೆ. ನಾವು ಮಾಡಿರೋ ಪ್ರೋಗ್ರಾಮ್ಸ್ಗೆಲ್ಲ ಹೊಸ ನಾಮಕರಣ ಮಾಡಿರೋದು. ಅವ್ರು ಯಾವುದು ಹೊಸ ಪ್ರೋಗ್ರಾಮ್ ಒಂದು ಲಾಂಚ್ ಮಾಡಿಲ್ಲ. ನೀವು ಬೇಕಾದ್ರೆ ನೋಡಿ, ನಮ್ದು INC ವೆಬ್ಸೈಟ್ ದಯವಿಟ್ಟು ತಾವು ನೋಡಿ. ಒಂದು 40 ಪ್ರೋಗ್ರಾಮು ಸೇಮ್ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ.